ಇವತ್ತು ನನಗೆ ಜೋರು ಜ್ಯೂಸ್ ಕುಡಿಬೇಕಂತ ಮನಸ್ಸಾಯಿತು. ನಾನು ಶುಗರ್ ಕಂಟೆಂಟ್ ಇದ್ದ ಜ್ಯೂಸ್ ಕುಡಿಯಲ್ಲ, ಅದಕ್ಕೆ 0 ಶುಗರ್ ಕುಕ್ ತಂದೆ. ಅದರ ನಂತರ ಸ್ವಲ್ಪ ಅದನ್ನು ಕುಡಿದು ನನ್ನ ಟ್ಯಾಬನ್ನು ಟೇಬಲ್ ಮೇಲೆ ನೋಡಿದೆ. ಅದಕ್ಕೆ ಚಾರ್ಜ್ ಇಡದೆ ಅದು ಸತ್ಯವಾಗಿತ್ತು. ಅದಕ್ಕೆ ಚಾರ್ಜ್ ಇಟ್ಟೆ ಮತ್ತು ಸ್ವಲ್ಪ ಓದು ಅಂತ ಕೂತ್ಕೊಂಡೆ. ಸ್ವಲ್ಪ ಓದಿ ಆದಮೇಲೆ ಮತ್ತೆ ನೆನಪು ಬಂದು ನನ್ನ ಲ್ಯಾಪ್ಟಾಪದ್ದು ಕ್ಯಾಮರಾ ಸರಿ ಇಲ್ಲ ಅಂತ. ಅದಕ್ಕೆ ಇದು ಸ್ಟಿಕ್ಕರಲ್ಲಿ ಇರುವ ಜಿಮೇಲ್ಗೆ ಮೇಲ್ ಮಾಡಿ ಹೇಳಿದೆ. ಇನ್ನು ನೋಡುವ ಏನು ರಿಪ್ಲೈ ಮಾಡ್ತಾರಂತ. ಇದರಿಂದ ಏನು ಸೊಲ್ಯೂಷನ್ ಸಿಗಲಿಲ್ಲ ಆದರೆ ನಾನು ಅದನ್ನು ಇಲ್ಲಿಂದ ಬೈ ಮಾಡಿದ್ದೆ, ಅಲ್ಲಿಗೆ ಹೋಗಿ ಸರಿ ಮಾಡಿಸಬೇಕಾಗ್ತದೆ. ಇಂಟರ್ನ್ಶಿಪ್ ಇದ್ದ ಕಾರಣ ನನಗೆ ಲ್ಯಾಪ್ಟಾಪನ್ನು ಈಗ ಕೊಟ್ಟು ಬರಲಿಕ್ಕೆ ಆಗಲ್ಲ, ಯಾಕಂದರೆ ನನಗೆ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಲಿಕ್ಕೆಲ್ಲ ಇರ್ತದೆ. ಇಂಟರ್ನ್ಶಿಪ್ಪಲ್ಲಿ PC ಕೊಡ್ತಾರೆ, ಬಟ್ ನನಗೆ ಯೂಸ್ ಮಾಡಲಿಕ್ಕೆ ಸರಿ ಆಗಲ್ಲ, ಯಾಕಂದರೆ ನನ್ನ ಲ್ಯಾಪ್ಟಾಪಲ್ಲಿ ನನಗೆ ಕಂಫರ್ಟ್. ಅದರ ನಂತರ ಸ್ವಲ್ಪ ಕೋಡಿಂಗ್ ಮಾಡಿ ಸೀದಾ ಹೋದೆ ಊಟ ಮಾಡಲಿಕ್ಕೆ. ಇವತ್ತು ವೆಜ್ ಊಟ ಇತ್ತು, ಪನ್ನೀರ್ ಮತ್ತು ರೈಸ್ ಇತ್ತು. ಅದನ್ನು ತಿಂದು ಸೀದಾ ಹೊರಟೆ ನಾನು ಹೊರಗೆ. ಒಂದು ಚಿಕ್ಕ ಕೆಲಸ ಇತ್ತು, ಅದಕ್ಕಾಗಿ ಹೋದದ್ದು. ಒಬ್ಬರು ಬರ್ತಾರಂತ ಹೇಳಿದರು, ಅದಕ್ಕೆ ಅವರಿಗೆ ವೆಯ್ಟ್ ಮಾಡಿ ಅವರಿಂದ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ನಾನು ಸೀದಾ ಬಂದೆ ಮನೆ ಸೈಡ್ ರಿಟರ್ನ್. ಮನೆ ಬಂದು ಸ್ವಲ್ಪ ಗೇಮ್ ಆಡುವಂತಾಯಿತು. ತುಂಬ ಟೈಮಿಂದ ಲ್ಯಾಪ್ಟಾಪ್ ಚಾರ್ಜ್ ಇಟ್ಟಿರಲಿಲ್ಲ, ಸೊ ಲ್ಯಾಪ್ಟಾಪ್ ಡೆಡ್ ಆಗಿತ್ತು. ಅದಕ್ಕೆ ಸ್ವಲ್ಪ ಗೇಮ್ ಆಡಿದೆ. ನಂತರ ಈವ್ನಿಂಗ್ ಟೈಮ್ ಹಸಿವಾಗ್ತಿತ್ತು. ಇವತ್ತು ವೆಜ್ಜಲ್ಲಿ ಊಟ ಮತ್ತು ಪನ್ನೀರ್ ಇದ್ದದ್ದು, ಅದಕ್ಕೆ ಇದನ್ನು ತಿಂದೆ. ಅದರ ಈವ್ನಿಂಗ್ ಟೈಮ್ ನಾ ಮೊಟ್ಟೆ ಏನಾದರೂ ತಿಂತಿರ್ತೇನೆ. ಅದರ ನಂತರ ಫುಲ್ ಫ್ರೆಶ್ ಅಪ್ ಎಲ್ಲ ಆಗಿ ಇಂಟರ್ನ್ಶಿಪ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ನಂತರ ಡಿನ್ನರ್ಗೆ ಸೇಮ್ ಪನ್ನೀರ್ ಮತ್ತು ರೈಸ್ ತಿಂದೆ. ಊಟ ಆದಮೇಲೆ ಸೀದಾ ನನ್ನ ರೂಮ್ಗೆ ಹೋಗಿ ಯೂಟ್ಯೂಬ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೆ ಬಾಯ್.